ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹರ್ಷಿಕಾ ಹೇಳಿದ್ದನ್ನ ಕೇಳಿದ ಬೃಷಿಕಾಗೆ ಒಂದ್ ಕಡೆ ತೀವ್ರ ಆಘಾತವಾದ್ರೂ ಇದನ್ನೆಲ್ಲ ಮಾಡಿದ ಆ ಮೊನಾಲಿ ಮೇಲೆ ಕೊಲೆಗಡುಕತನದ ಕೋಪವೇ ಉಂಟಾಯಿತು. ಹರ್ಷಿಕಾ ಇಂದು ನಡೆದ ಘಟನೆಯನ್ನ ನೆನಪಿಸಿಕೊಂಡು ಅಳುತ್ತಾ ಹೇಳ್ತಿದ್ದಂತೆ ಅವಳ ನೋಟವನ್ನ ತಾನು ದೂರದಲ್ಲಿದ್ರೂ ಬೃಷಿಕಾಳಿಗೆ ಮನಸ್ಸಾರೆ ಅನುಭವಿಸಲು ಸಾಧ್ಯವಾಯಿತು. ಅಳುತ್ತಿದ್ದ ತನ್ನ ಸಹೋದರಿಯನ್ನ ಸಮಾಧಾನ ಪಡಿಸುವ ದಾಟಿಯಲ್ಲಿ, ಹರ್ಷಿ ಪ್ಲೀಸ್, ಮೊದಲಿಗೆ ಈ ರೀತಿ ಅಳೋದನ್ನ ನಿಲ್ಲಿಸು ಹರ್ಷಿ. ಇವಾಗ ನೀನು ಅಳೋದ್ರಿಂದ ಏನು ಬದಲಾಗೋದಿಲ್ಲ. ಅವಳು ಈ ಮಟ್ಟಕ್ಕೆ ಮಾಡಿದ್ದಾಳೆ ಅಂದರೆ ನೀನು ಇದನ್ನ ಆರಂಭದಲ್ಲೇ ಸರಿಪಡಿಸ್ಬೇಕಿತ್ತು. ಇಷ್ಟು ದೂರದವರೆಗೆ ಬಿಟ್ಟಿದ್ದೆ ತಪ್ಪಲ್ವಾ? ಇವಾಗಲೂ ಏನು ಮುಳುಗೋಗಿಲ್ಲ. ತಕ್ಷಣವೇ ಅವಳ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡು. ಅವಳನ್ನು ಎತ್ತಿ ಒಳಗಡೆ ಹಾಕಲಿ. ಆವಾಗಲೇ ಅಂಥವರು ಬುದ್ಧಿ ಕಲಿಯೋದು ಎಂದು ಬೃಷಿಕಾ ಕೋಪದಿಂದ ಹೇಳ್ಕೊಡ್ತಿದ್ಲು. ಒಂದು ರೀತಿಯಲ್ಲಿ ತನ್ನನ್ನು ತಾನು ಸಮಾಧಾನ ಪಡಿಸಿಕೊಂಡು ಕಣ್ಣೀರನ್ನು ಒರೆಸಿಕೊಂಡ ಹರ್ಷಿಕಾ, ಅವಳನ್ನು ಪೊಲೀಸರು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ, ಇವಾಗಲೇ ಪೊಲೀಸ್ ಸ್ಟೇಷನ್ನಲ್ಲೇ ಇದ್ದಾಳೆ ಅವಳು ಎಂದಳು. ಸೂಪರ್, ಹೀಗೆ ಇರಬೇಕು. ಈ ತರಹ ಮಾಡಿದ್ರೇನೆ ಇವ್ರಿಗೆಲ್ಲ ದಾರಿಗೆ ಬರೋದು ಎಂದು ಬೃಷಿಕಾ ಹೇಳಿದಳು. ಸರಿ, ನೀನು ಹೇಗಿದ್ದೀಯಾ? ನಿನ್ನ ಕೆಲಸ ಎಲ್ಲ ಹೇಗೆ ನಡೀತಿದೆ? ಯಾವಾಗ ಮನೆಗೆ ಬರ್ತೀಯಾ ಎಂದು ಹರ್ಷಿಕಾ ಕಳಕಳಿಯಿಂದ ಕೇಳಿದ್ಲು. ಬೇಗನೆ ಬಂದ್ಬಿಡ್ತೀನಿ ಹರ್ಷಿ. ಇವಾಗ ನನಗೆ ಟ್ರೈನಿಂಗ್ ಮುಗಿಯುವ ಸ್ಟೇಜ್ನಲ್ಲಿದೆ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಊರಿಗೆ ಟ್ರಾನ್ಸ್ಫರ್ ಪಡ್ಕೊಂಡು ನಾನು ಬಂದ್ಬಿಡ್ತೀನಿ. ಅದಕ್ಕೋಸ್ಕರ ನೀನೇನು ಯೋಚನೆ ಮಾಡಬೇಡ. ಅಮ್ಮ ಅಪ್ಪನನ್ನು ಚೆನ್ನಾಗಿ ನೋಡ್ಕೊ. ನೀನು ಜೋಪಾನವಾಗಿರು. ಯಾವುದರ ಬಗ್ಗೆಯೂ ಯೋಚನೆ ಮಾಡಿ ತಲೆಯನ್ನು ಕೆಡಿಸ್ಕೊಳ್ಬೇಡ. ನಡೆಯುವುದೆಲ್ಲವೂ ಒಳತಿಗೆ ಎಂದು ಬೃಷಿಕಾ ಹೇಳಿದಳು. ಸರಿ ಎಂದು ಹೇಳಿದ ಹರ್ಷಿಕಾ ಅದರ ನಂತರ ಸ್ವಲ್ಪ ಸಮಯ ಬೃಷಿಕಾಳೊಂದಿಗೆ ಮಾತನಾಡಿ ಕರೆಯನ್ನ ಕಡಿತಗೊಳಿಸಿದಳು. ಇತ್ತ ಪೊಲೀಸ್ ಸ್ಟೇಷನ್ನಲ್ಲಿ ಹಾಕಲಾಗಿದ್ದ ಬೆಂಚ್ ಮೇಲೆ ಎರಡು ಕಡೆ ಕೈಗಳನ್ನು ಊರ್ಕೊಂಡು ಕೋಪದಿಂದ ಹಲ್ಲು ಕಡಿಯುತ್ತಾ ಕುಳಿತಿದ್ದಳು ಮೊನಾಲಿ. ಅವಳ ತಾಯಿ ಅಲ್ಲಿನ ಪೊಲೀಸರ ಬಳಿ ಎಷ್ಟೋ ಮಾತನಾಡಿದರು. ಅವರು ಅವಳನ್ನು ಹೊರಗೆ ಬಿಡಲು ಅನುಮತಿ ನಿರಾಕರಿಸಿದರು. ಅಳುತ್ತಲೇ ತನ್ನ ಮಗಳ ಬಳಿ ಬಂದ ಪರಿಮಳ, ಮೋನಾ, ನಾನು ಎಷ್ಟು ಮಾತನಾಡಿದೆ ನೋಡ್ದ್ಯಾ? ಆದರೆ ಇವರು ನಿನ್ನನ್ನು ಹೊರಗೆ ಬಿಡ್ತಾ ಇಲ್ಲ ಕಣಮ್ಮ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ತುಂಬ ಭಯ ಆಗ್ತಿದೆ ಎಂದು ಅಳುತ್ತಾ ಹೇಳಿದ್ಲು. ತನ್ನ ತಾಯಿಯನ್ನ ದಿಟ್ಟಿಸಿದವಳು, ನಿನಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ? ನೀನು ಬಂದು ಹೀಗೆ ನಿಂತು ಹತ್ತು ಗೋಗರಿದ್ರೆ ಅವರು ನನ್ನನ್ನು ಹೊರಗೆ ಬಿಟ್ಬಿಡ್ತಾರಾ? ಮೊದಲು ಒಬ್ಬ ಲಾಯರ್ನ ಕರ್ಕೊಂಡು ಬಾ. ಆಮೇಲೆ ಅವ್ರ ಹತ್ರ ಎಲ್ಲ ವಿಷಯವನ್ನ ಹೇಳಿ ಇಲ್ಲಿಗೆ ಕರ್ಕೊಂಡು ಬಾ. ಅದಾದ ಮೇಲೆ ಅವರು ಎಲ್ಲವನ್ನ ನೋಡ್ಕೊಳ್ತಾರೆ ಎಂದು ಮೊನಾಲಿ ಕೋಪದಿಂದ ಹೇಳಿದ್ಲು. ಅವಳು ಹೇಳಿದ್ದನ್ನು ಕೇಳಿ ಮತ್ತಷ್ಟು ಅತ್ತ ಪರಿಮಳ, ನನಗೆ ಇದೆಲ್ಲ ಹೇಗೆ ಗೊತ್ತಾಗುತ್ತಮ್ಮ? ಇಷ್ಟು ದಿನ ನಿನ್ನನ್ನೇ ನಂಬ್ಕೊಂಡು ನಾನು ಇದ್ಬಿಟ್ಟೆ. ದಿಢೀರಂತ ಹೋಗಿ ಲಾಯರ್ ನೋಡು ಅಂದರೆ, ಅವ್ರ ಹತ್ರ ಮಾತನಾಡು ಅಂದರೆ ನನಗೇನು ಅದೆಲ್ಲ ಗೊತ್ತಾಗಲ್ಲ ಎಂದು ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದ್ರು. ತನ್ನ ತಾಯಿಯನ್ನು ಮತ್ತಷ್ಟು ಘೋರವಾಗಿ ನೋಡಿದವಳು, ನೀನು ಸರಿಯಾದ ದಡ್ಡಿ. ನೀನು ಯಾಕೆ ಬದುಕಿದೆಯೋ ಹೋಗಿ ಸತ್ಯ ತೊಲಗು. ನೀನನ್ನು ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಎಂದು ಅವಳು ಆಕ್ರೋಶದಿಂದ ಕಿರುಚಿದ್ಲು. ಅವಳ ಕಿರುಚಾಟಕ್ಕೆ ಹತ್ತಿರದಲ್ಲೇ ಇದ್ದ ಮಹಿಳೆ ಕಾನ್ಸ್ಟೇಬಲ್ ಒಬ್ಬರು ಅವಳ ತಲೆಗೆ ಹೊಡೆದು, ಇದೇನು ಪೊಲೀಸ್ ಸ್ಟೇಷನ್ ಅಂದ್ಕೊಂಡಿದ್ದೀಯಾ ಇಲ್ಲ ನಿಮ್ಮ ಮನೆ ಅಂದ್ಕೊಂಡಿದ್ದೀಯಾ? ಹೀಗೆ ಕಿರುಚ್ತಾ ಇದೆಯಾ? ಬಾಯಿ ಮುಚ್ಕೊಂಡು ಇರಮ್ಮ ನೀನು ಎಂದು ಕೋಪದಿಂದ ಗದರಿದ್ರು. ಅವರನ್ನ ರೊಚ್ಚಿನಿಂದಲೇ ನೋಡುತ್ತಾ ತನ್ನ ತಾಯಿಯ ಕಡೆ ತಿರುಗಿದ ಮೊನಾಲಿ, ನಿನ್ನ ಹತ್ರ ಇವಾಗ ಮೊಬೈಲ್ ಇದೆಯಾ ಎಂದು ಕೋಪದಿಂದ ಕೇಳಿದ್ರು. ಇದೆ ಎನ್ನುತ್ತಾ ತನ್ನ ಮೊಬೈಲ್ ತೆಗೆದು ಅವಳ ಮುಂದೆ ಚಾಚಿದಳು ಪರಿಮಳ. ಪೊಲೀಸ್ ಸ್ಟೇಷನ್ನಲ್ಲಿ ತಾನು ಮೊಬೈಲ್ ಬಳಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತ ಮೊನಾಲಿ ತನ್ನ ತಾಯಿಯ ಬಳಿ, ತಕ್ಷಣ ರುದ್ರೇಶ್ಗೆ ಫೋನ್ ಮಾಡು, ಅವನನ್ನು ಇಲ್ಲಿಗೆ ಬರೋ ಹಾಗೆ ಮಾಡು, ನಡೆದ ಸಮಸ್ಯೆಯನ್ನು ನಾನು ಹೇಳಿದ ಹಾಗೆ ಬದಲಾಯಿಸಿ ಹೇಳು ಎನ್ನುತ್ತಾ ತನ್ನ ತಾಯಿಯ ಕೆಲವು ವಿಷಯಗಳನ್ನು ಹೇಳಿಕೊಟ್ಟಳು. ಅದನ್ನು ಕೇಳಿ ಸರಿ ಸರಿ ಎಂದು ತಲೆಯಾಡಿಸಿದ ಪರಿಮಳ ಕೂಡಲೇ ಪೊಲೀಸ್ ಸ್ಟೇಷನ್ನಿಂದ ಹೊರಗೆ ಬಂದು ಸ್ವಲ್ಪ ದೂರದಲ್ಲಿದ್ದ ಒಂದು ಮರದ ಕೆಳಗೆ ನಿಂತ್ಕೊಂಡು ರುದ್ರೇಶ್ಗೆ ಕರೆ ಮಾಡಿದಳು. ತಕ್ಷಣವೇ ಮರುಬದಿಯಲ್ಲಿ ಕರೆ ಸ್ವೀಕರಿಸಲ್ಪಟ್ಟಿತ್ತು. ಪರಿಮಳ ಮಾತನಾಡುವ ಮುನ್ನವೇ ರುದ್ರೇಶ್ ಮಾತನಾಡಲು ಶುರು ಮಾಡಿದನು. ಅತ್ತೆ, ಮೋನಾಗೆ ಫೋನ್ ಮಾಡಿದ್ರೆ ಅವಳು ತೆಗಿತಾನೇ ಇಲ್ಲ. ಏನಾಯ್ತು? ಎಲ್ಲಿಗೆ ಹೋಗಿದ್ದೀರಾ? ಇಷ್ಟೊಂದು ಸಲ ಕಾಲ್ ಮಾಡಿದ್ರು ಒಂದ್ಸಲನೂ ರಿಪ್ಲೈ ಮಾಡ್ತಿಲ್ಲ. ಏನಾದರೂ ಸಮಸ್ಯೆ ಆಗಿದೆಯಾ ಎಂದು ರುದ್ರೇಶ್ ಪ್ರಶ್ನೆಗಳ ಸುರಿಮಳೆಗೈದನು. ಇವನೊಬ್ಬ ನಾವೇನು ಹೇಳಲು ಹೊರಟಿದ್ದೀವಿ ಅಂತ ತಿಳಿದುಕೊಳ್ಳದೆ ಪಟಪಟ ಅಂತ ಮಾತನಾಡ್ತಾನೆ. ಮೊದಲು ಇವನ ಹತ್ರ ಇರೋ ದುಡ್ಡನ್ನೆಲ್ಲ ಕಿತ್ಕೊಂಡು ಇವನನ್ನು ಓಡಿಸ್ಬಿಡ್ಬೇಕು. ಆವಾಗಲೇ
ನಾವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಎಂದು ಮನಸ್ಸಿನಲ್ಲೇ ಸಪ್ಪಿಸಿಕೊಂಡ ಪರಿಮಳ ಹೊರಗೆ ಮಾತ್ರ ಒಳ್ಳೆಯವಳಂತೆ ಮುಖಭಾವ ತಂದುಕೊಂಡು ಹೋ ಎಂದು ಜೋರಾಗಿ ಅಳಲು ಪ್ರಾರಂಭಿಸಿದಳು. ಅವಳ ಅಳುವಿನ ಅರ್ಥವಾಗದೆ ಗಾಬರಿಯಾದ ರುದ್ರೇಶ್, ಏನತ್ತೆ, ಯಾಕೆ ಅಳ್ತಾ ಇದ್ದೀರಾ? ಏನಾದರೂ ಸಮಸ್ಯೆನಾ? ಮೋನ ಎಲ್ಲಿದ್ದಾಳೆ ಎಂದು ಮತ್ತಷ್ಟು ಆತಂಕದಿಂದ ಕೇಳ್ದ. ಅಯ್ಯೋ ಅಳಿಯ, ಇವಾಗ ನಾನು ನಿಮ್ಮ ಹತ್ರ ಏನು ಹೇಳಲಿ? ನನ್ನ ಮಗಳ ಜೀವನವನ್ನೇ ಇವರೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಅಯ್ಯೋ, ನಾನಿವಾಗ ಏನು ಮಾಡಲಿ ಎಂದು ಅವಳು ಕಪಟವಾಗಿ ಜೋರಾಗಿ ಕಿರುಚುತ್ತಾ ನಾಟಕವಾಡ್ತಿದ್ಲು. ಅವಳು ಹೇಳಿದ ಪ್ರತಿಯೊಂದು ಮಾತಿಗೂ ರುದ್ರೇಶನ ಮನಸ್ಸಿನಲ್ಲಿ ಭಯ ಹೆಚ್ಚಾಗುತ್ತಲೇ ಹೋಯಿತು. ಏನೇ ಆಗಿದ್ರೂ ಸ್ಪಷ್ಟವಾಗಿ ಹೇಳಿ ಪ್ಲೀಸ್, ನನ್ನನ್ನು ಹೀಗೆ ಆತಂಕಕ್ಕೆ ತಳ್ಳಬೇಡಿ ಎಂದು ರುದ್ರೇಶ್ ಗದರಿದನು. ಇದಕ್ಕೆ ಮೇಲೆಯೂ ಇವನನ್ನು ಎಳೆದ್ರೆ ಅವನು ಖಂಡಿತವಾಗಿಯೂ ಕೋಪಗೊಳ್ತಾನೆ ಎಂಬುದನ್ನು ಅರಿತ ಪರಿಮಳ, ನನ್ನ ಮಗಳನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನಲ್ಲಿ ಇಟ್ಬಿಟ್ಟಿದ್ದಾರೆ ಅಳಿಯ ಎಂದು ಅಳುತ್ತಾ ಹೇಳಿದ್ಲು. ಅದನ್ನು ಕೇಳಿದ ರುದ್ರೇಶ್ ದಿಗ್ಭ್ರಮೆಗೊಂಡನು. ಅರೆಸ್ಟ್ ಮಾಡಿಬಿಟ್ಟಿದ್ದಾರಾ? ಏನಂತ ಹೇಳ್ತಿದ್ದೀರಾ? ಯಾವುದಕ್ಕೋಸ್ಕರ ಅವಳನ್ನು ಅರೆಸ್ಟ್ ಮಾಡಿದ್ರು ಎಂದು ರುದ್ರೇಶ್ ಕಂಗಾಲಾಗಿ ಕೇಳಿದಾಗ ಮೊನಾಲಿ ತನಗೆ ಹೇಳಿಕೊಟ್ಟ ಸುಳ್ಳನ್ನು ಹಾಗೆಯೇ ಒಪ್ಪಿಸಲು ಶುರು ಮಾಡಿದಳು ಪರಿಮಳ. ಅದನ್ನು ಯಾಕೆ ಹೇಳ್ತೀಯ ಅಳಿಯ? ಮೊನಾಲಿ ಓದುವ ಕಾಲೇಜಿನಲ್ಲಿ ಒಂದು ಹುಡುಗಿ ಇದ್ದಾಳೆ. ಇವಳ ಕ್ಲಾಸ್ನಲ್ಲೇ ಅವಳು ಓದ್ತಾ ಇರೋದು. ಅವಳಿಗೆ ಮೊನಾಲಿಯನ್ನು ಕಂಡ್ರೇ ಆಗಲ್ಲ. ಮೊದಲಿನಿಂದಲೂ ಇವಳ ಹತ್ರ ಜಗಳ ಆಡ್ತಾನೆ ಇದ್ಲು. ಕಾಲೇಜ್ ಕಲ್ಚರಲ್ಸ್ ಪ್ರೋಗ್ರಾಮ್ನಲ್ಲೂ ಇವಳ ಡ್ರೆಸ್ ಎಲ್ಲ ಹರಿದು ದೊಡ್ಡ ರಂಪಾಟ ಮಾಡಿದ್ದಾಳೆ. ಇಂಟರ್ನ್ಶಿಪ್ಗೆ ಇವಳು ಹೋಗುವ ಕಂಪನಿಯಲ್ಲೂ ಇವಳ ಟೀಮ್ನಲ್ಲೇ ಅವಳು ಇವಳ ಜೊತೆ ಇದ್ಲು. ಇವಳ ಸೌಂದರ್ಯ ಮತ್ತು ಓದಿನ ಪ್ರತಿಭೆಯನ್ನು ನೋಡಿ ಅವಳು ಮೊದಲಿನಿಂದಲೂ ಅಸೂಯೆ ಪಡ್ತಾ ಇದ್ಲು ಕಣಪ್ಪ. ಇದರಲ್ಲಿ ಇವಳು ಕೆಲಸ ಮಾಡೋ ಕಂಪನಿಯ MD ಇವಳನ್ನು ಒನ್ ಸೈಡ್ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ಇದನ್ನು ಆ ಹುಡುಗಿ ಕೇಳಿಸ್ಕೊಂಡು ಇವಳನ್ನು ಹೇಗಾದರೂ ಮಾಡಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಸಿಲುಕಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ಅವರ ಕಂಪನಿಯಲ್ಲೇ ಅವಳ ಮೇಲೆ ಬೆಂಕಿ ಹಚ್ಕೊಂಡು ಇವಳ ಮೇಲೆ ಅಪವಾದ ಹೊರಿಸ್ಬಿಟ್ಟಿದ್ದಾಳೆ ಅಳಿಯ. ಅದಕ್ಕೆ ಪೊಲೀಸರು ಇವಳನ್ನು ಅರೆಸ್ಟ್ ಮಾಡಿ ಇಲ್ಲಿಗೆ ತಂದು ಇಟ್ಬಿಟ್ಟಿದ್ದಾರೆ. ನಾನು ಎಷ್ಟು ಗೋಗರ್ದು ಕೇಳಿದ್ರು ಅವರು ಇವಳನ್ನು ಬಿಡ್ತಾನೇ ಇಲ್ಲ. ನನಗೇನು ಮಾಡಬೇಕು ಅಂತಲೇ ತಿಳಿಯುತ್ತಿಲ್ಲ ಅಳಿಯ. ಹೆಣ್ಮಗು ಪೊಲೀಸ್ ಸ್ಟೇಷನ್ನಲ್ಲಿರೋದು ಯಾರ ಕಿವಿಗಾದರೂ ಬಿದ್ದರೆ ಏನು ಅನ್ಕೋತಾರೆ ಎಂದು ಪರಿಮಳ ಸುಳ್ಳುಗಳ ಸರಮಾಲೆಯನ್ನೇ ಪೋಣಿಸುತ್ತಾ ಹೋದಳು. ಅದನ್ನು ಕೇಳುತ್ತಿದ್ದಂತೆ ರುದ್ರೇಶನ ಮನಸ್ಸು ಕೋಪದ ಜ್ವಾಲೆಯಿಂದ ಕುದಿಯಲು ಪ್ರಾರಂಭಿಸಿತು. ಅದರಲ್ಲೂ ಮುಖವೇ ತಿಳಿಯದ ಆ ಹರ್ಷಿಕಾ ಮತ್ತು ರಾವಣನ ಮೇಲೆ ಅವನಿಗೆ ಎದೆಯೊಳಗೆ ದ್ವೇಷ ಉಕ್ಕಿ ಬಂದಿತು. ನೀವೇನು ಚಿಂತೆ ಮಾಡಬೇಡಿ ಅತ್ತೆ, ನಾಳೆ ಬೆಳಿಗ್ಗೆ ನಾನು ಅಲ್ಲಿಗೆ ಇರ್ತೀನಿ. ನೀವು ಹೇಗಾದರೂ ಮಾಡಿ ಇವತ್ತು ಒಂದು ದಿನ ಅಲ್ಲಿರೋರನ್ನ ವಿನಂತಿಸ್ಕೊಂಡು ಅಲ್ಲೇ ಇದ್ಬಿಡಿ. ಬೆಳಿಗ್ಗೆ ನಾನು ಬಂದ ತಕ್ಷಣ ಮೋನಾಳನ್ನು ಹೊರಗೆ ಕರ್ಕೊಂಡು ಬರಬಹುದು ಎಂದು ರುದ್ರೇಶ್ ಕ್ರೋಧದಿಂದ ಹೇಳಿ ಫೋನ್ ಕಟ್ ಮಾಡಿದನು. ತನ್ನ ಸಂಚು ಯಶಸ್ವಿಯಾಗಿದ್ದನ್ನು ನೆನೆದು ಸಂಭ್ರಮದಿಂದ ವೇಗವಾಗಿ ಮತ್ತೆ ಪೊಲೀಸ್ ಸ್ಟೇಷನ್ ಒಳಗೆ ನುಗ್ಗಿದ ಪರಿಮಳ ಮೊನಾಲಿ ಹತ್ರ ಹೋಗಿ ಹೆಬ್ಬೆರಳು ಎತ್ತಿ ಸನ್ನೆ ತೋರಿಸಿದಳು. ಅದನ್ನು ಕಂಡು ಮೊನಾಲಿ ತುಟಿಗಳು ವಕ್ರವಾಗಿ ಬಾಗಿಸಿ ನಕ್ಕಳು. ತನ್ನ ಮನೆಯಲ್ಲಿರುವ ಮಿನಿ ಬಾರ್ನಲ್ಲಿ ಕುಳಿತು ಮದ್ಯವನ್ನು ಗಂಟಲಿಗೆ ಸುರಿದುಕೊಳ್ಳುತ್ತಿದ್ದ ರಾವಣನಿಗೆ ಕೋಪ ಕಣ್ಣು ಮಣ್ಣು ತಿಳಿಯದಂತೆ ಮನಸ್ಸಿನೊಳಗೆ ಕುದಿಯುತ್ತಿತ್ತು. ಕಣ್ಣುಗಳಂತೂ ರಕ್ತದಂತೆ ಕೆಂಪಾಗಿದ್ದವು. ಅವನ ಎದುರು ಕುಳಿತು ಕೆನ್ನೆಯ ಮೇಲೆ ಕೈ ಹೊತ್ತು ಅವನನ್ನೇ ನೋಡುತ್ತಿದ್ದ ಚೈತ್ರನ್ಗೆ ತನ್ನ ಸ್ನೇಹಿತನ ಸ್ಥಿತಿಯನ್ನು ಕಂಡು ನಿಟ್ಟುಸಿರೊಂದು ಹೊರಬಂದಿತು. ಯಾಕೋ ಹೀಗೆ ಕುಡಿದು ಆರೋಗ್ಯ ಹಾಳು ಮಾಡ್ಕೋತೀಯ? ಈ ಅಭ್ಯಾಸ ಬೇಡ ಅಂತ ನಿನಗೆ ಹೇಳ್ತಾ ಇದ್ದೀನಿ, ಸ್ವಲ್ಪನಾದರೂ ಕೇಳ್ತೀಯಾ ಎಂದು ಚೈತ್ರ ಬೇಸರ ಪಟ್ಟುಕೊಳ್ಳುತ್ತಿದ್ದ. ತನ್ನ ಸ್ನೇಹಿತನನ್ನು ದಿಟ್ಟಿಸಿದ ರಾವಣ, ನಾನು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ನೀನು ಯಾವುದ್ರ ಬಗ್ಗೆ ಮಾತನಾಡ್ತಾ ಇದ್ದೀಯಾ? ಇವತ್ತು ಆ ಮೊನಾಲಿ ಮಾಡಿದ ಕೆಲಸವನ್ನು ನೆನೆಸ್ಕೊಂಡ್ರೆ ನನಗೆ ತಲೆಗೆ ಕೋಪ ಏರ್ತಿದೆ. ಅವಳೇನಾದರೂ ಇವಾಗ ನನ್ನ ಕಣ್ಣು ಮುಂದೆ ಇದ್ದಿದ್ರೆ ಅವಳನ್ನು ಹೊಡೆದು ಪುಡಿ ಮಾಡಿ ಧ್ವಂಸ ಮಾಡಿಬಿಡ್ತಿದ್ದೆ. ಎಷ್ಟು ಕೊಬ್ಬು ಇದ್ದರೆ ಅವಳು ಈ ತರಹದ ಕೆಲಸ ಮಾಡ್ತಾಳೆ. ಅವಳು ಮಾಡಿದ ಕೆಲಸದಲ್ಲಿ ಒಂದು ವೇಳೆ ನನ್ನ ಹರ್ಷಿಗೇನಾದರೂ ಆಗಿಬಿಟ್ಟಿದ್ರೆ ಎಂದು ರಾವಣ ಅರ್ಧಕ್ಕೆ ನಿಲ್ಲಿಸಿ ತನ್ನ ತಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಅವನಿಗೆ ಅದ್ರ ಬಗ್ಗೆ ಯೋಚನೆ ಮಾಡಲು ಕೂಡ ಸಾಧ್ಯವಾಗ್ತಿರಲಿಲ್ಲ. ಮೊನಾಲಿ ಮಾಡಿದ ಕೆಲಸದಲ್ಲಿ ಇಂದು ಹರ್ಷಿಕಾಳಿಗೆ ಮಾತ್ರ ಏನಾದರೂ ಸಂಭವಿಸಿದರೆ ರಾವಣನ ಸ್ಥಿತಿ ಏನಾಗ್ತಿತ್ತು ಎಂದು ಯಾರಿಗೂ ತಿಳಿದಿರಲಿಲ್ಲ. ಅವನು ಹತಾಶನಾಗಿ ಕುಳಿತಿರಲು ಅವನ ಎದುರು ಕುಳಿತಿದ್ದ ಚೈತ್ರನ್ ರಾವಣ ಹೇಳಿದ ನನ್ನ ಹರ್ಷಿ ಎನ್ನುವ ಪದಗಳನ್ನು ಕೇಳಿ ಮನಸ್ಸಿನಲ್ಲೇ ತೀವ್ರವಾಗಿ ನೊಂದು ಹೋದನು. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ.
ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.